ಕಾಡಾನೆಗಳು ರಸ್ತೆ ಬದಿಯಲ್ಲಿದ್ದಾಗ ಯಾರು ಕೂಡ ಅದರ ತಂಟೆ ಸಹವಾಸಕ್ಕೆ ಹೋಗಬಾರ್ದು. ಆದ್ರೂ ಕೂಡ ಕೆಲ ಪ್ರವಾಸಿಗರು ಕಾಡಾನೆಗಳು ರಸ್ತೆ ಮಧ್ಯ ನಿಂತಿದ್ರೆ ಅಥವಾ ರಸ್ತೆ ಅಕ್ಕಪಕ್ಕ ನಿಂತಿದ್ರೆ ಅದರ ವಿಡಿಯೋ ಹಾಗೂ ಫೋಟೋಗ್ರಫಿಯನ್ನ ಮಾಡ್ಕೊಂಡು ಹೋಗ್ತಾರೆ. ಅದರಲ್ಲೂ ಇನ್ನೂ ಕೆಲವರು ವಿಡಿಯೋ ಹಾಗೂ ವ್ಯೂಸ್ನ ದುರಾಸೆಗಾಗಿ ವಾಹನದಿಂದಲೇ ಇಳಿದು ಕಾಡಾನೆಯ ವಿಡಿಯೋ ಮಾಡುತ್ತಾ ಹುಚ್ಚಾಟವನ್ನ ಮೆರೀತಾರೆ. ಇದೀಗ ಅದೇ ರೀತಿ ಹುಚ್ಚಾಟವನ್ನ ಮೆರೆಯೋದಕ್ಕೆ ಹೋದಂತಹ ಪ್ರವಾಸಿಗನಿಗೆ ಕಾಡಾನೆ ತಕ್ಕ ಪಾಠ ಮಾಡಿದೆ. ಬಂಡೀಪುರದ ರಾಷ್ಟ್ರೀಯ ಹೆದ್ದಾರಿಯ ಬಳಿ ಕಾಡಾನೆಯೊಂದು ರಸ್ತೆ ಬದಿ ನಿಂತಿರುತ್ತೆ. ಅದರ ಪಾಡಿಗೆ ಅದು ನಿಂತಿರುತ್ತೆ. ಆದ್ರೆ ಅದರ ವಿಡಿಯೋ ಹಾಗೂ ಫೋಟೋವನ್ನ ತೆಗೆದುಕೊಳ್ಳಲು ಪ್ರವಾಸಿಗ ವಾಹನದಿಂದ ಕೆಳಗಿಳಿದಿದ್ದಾನೆ. ಇದರಿಂದ ರೊಚ್ಚಿಗೆದ್ದಂತಹ ಕಾಡಾನೆ ಆತನನ್ನ ಅಟ್ಟಾಡಿಸಿ ದಾಳಿ ಮಾಡಿದೆ. ಸದ್ಯ ಪ್ರವಾಸಿಗ ಆಸ್ಪತ್ರೆ ಪಾಲಾಗಿದ್ದಾನೆ. ಸದ್ಯ ಈ ಘಟನೆಯನ್ನ ನೋಡಿಯಾದ್ರೂ ಕೂಡ ಇನ್ನಾದ್ರೂ ನಮ್ಮ ಜನ ಆನೆಯ ಬಳಿ ಹುಚ್ಚಾಟವನ್ನ ಮೆರೆಯೋದನ್ನ ನಿಲ್ಲಿಸಬೇಕಾಗಿದೆ. ಸರ್, ನಾನು ಬಂಡೀಪುರ ಇದಕ್ಕೆ ಬಂಕಾಪುರ ದೇವಸ್ಥಾನಕ್ಕೆ ಹೋಗಿದ್ದೆ. ದೇವಸ್ಥಾನದಿಂದ ಬರ್ಬೇಕಾದ್ರೆ ಮೋಜು ಮಸ್ತಿ ಮಾಡ್ಕೊಂಡು ನಾನು ಆನೆಗೆ ಸೆಲ್ಫಿ ತಗೊಂಡು ಫೋಟೋ ಹಾಕೋಣ ಅಂತ ಅಂದ್ಬಿಟ್ಟು ನಾನು ಹೋದೆ. ಅದು ಆನೆನ ನಟಾಡ್ಸ್ಕೊಂಡು ನಾನು ತುಳಿದು ಎಲ್ಲ ಮಾಡಿ ನನ್ನ ಜೀವ ಉಳಿದಿರೋದೇ ಹೆಚ್ಚು. ಆದ್ರೆ ಯಾವುದೇ ಕಾರಣಕ್ಕೂ ಈ ತರ ದುಸ್ಸಾಹಸ ಯಾರು ಮಾಡಕ್ ಹೋಗ್ಬೇಡಿ. ಆಮೇಲೆ ನಾನು ಸ್ವಿಚ್ ಆಫ್ ಮಾಡ್ಕೊಂಡು ಮನೆಗೆ ಹೊರಟೋದೆ. ಆದ್ರೂ ಫಾರೆಸ್ಟ್ನವರು ನನ್ನ ಕೈಗೊಟ್ಟು ಮಾಡ್ಕೊಂಡು ಮನೆ ಕಂಡಿಡಿದು ಮನೆಗೆ ಬಂದು ಮನೆಯಿಂದ ಕರ್ಕೊಂಡು ನನಗೆ ಇದು ದಂಡ ಹಾಕಿದ್ದಾರೆ, ಕಾನೂನು ಕ್ರಮ ಕೈಗೊಂಡಿದ್ದಾರೆ. ಈ ರೀತಿ ಯಾವುದೇ ದುಸ್ಸಾಹಸಕ್ಕಾಗಲಿ ಯಾರು ಆಗಲಿ ಯಾರೂ ಈ ತರ ಮಾಡ್ಲಿಕ್ಕೆ ಹೋಗ್ಬೇಡಿ. ಆಮೇಲೆ ಗಾಡಿನ ಪಾರ್ಕಿಂಗ್ ನೋಡೋದಾಗ್ಲಿ, ಆಮೇಲೆ ಕೋತಿಗಳಿಗೆ ಆಗಲಿ ಯಾವುದಕ್ಕೆ ಆಗಲಿ ಯಾವುದೇ ಪ್ರಾಣಿಗಳಿಗೂ ಏನು ಹಣ್ಣು ಏನು ಕೊಡೋದಾಗಿಲ್ಲ. ಆಮೇಲೆ ಹಿಡಿದ್ಬಿಟ್ಟು ಒಂದು 5 ನಿಮಿಷ ರಿಸರ್ಚ್ ಮಾಡ್ತೀನಿ, ಅದು ಮಾಡ್ತೀನಿ ಇದು ಮಾಡ್ತೀನಿ ಅಂತ ಮಾಡಂಗಿಲ್ಲ. ಏನೇ ಮಾಡೋದ್ರು ನಾವ್ ಏನೇ ತಪ್ಪು ಮಾಡಿದ್ರು ಸಿಗಾಕೊಂಡ್ರೆ ಕಠಿಣ ಕ್ರಮ ಕೈಗೊಳ್ತಾರೆ. ಯಾವುದೇ ಕಾರಣಕ್ಕೂ ನನಗಾದ ಕೃತಿ ನಿಮ್ಗಾಗದ್ ಬೇಡ. ಬಹಳ ಹುಷಾರಾಗಿರಿ, ತಾಳ್ಮೆಯಿಂದ ಎಲ್ಲರೂ ಅಲ್ಲಿ ಏನು ಬೋರ್ಡು ನಾಮಫಲಕಗಳಿದೆ ಅದಕ್ಕೆ ತಕ್ಕನಾಗಿ ಅನುಸರಿಸಿ. ಇಲ್ಲ ಅಂತಂದ್ರೆ ನನಗಾದ ಸ್ಥಿತಿನೇ ನಿಮ್ಗಾಗುತ್ತೆ.